ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ದಿಢೀರನೆ ಧರೆಗೆ ಅಪ್ಪಳಿಸಿದ ಮೇಲ್ಮಟ್ಟದ ನೀರಿನ ಜಲಾಗಾರ ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯವಾಗಿಲ್ಲ. ಹೌದು, ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಕಾಚಾಪುರದಲ್ಲಿ ಕುಡಿಯುವ ನೀರಿನ ಮೇಲ್ಮಟ್ಟದ ಜಲಾಗಾರ ಅಕಸ್ಮಾತ್ತಾಗಿ ಧರೆಗುರುಳಿದೆ. ಅಕ್ಕಪಕ್ಕದಲ್ಲಿ ಒಂದೆರಡು ಮನೆಗಳಿದ್ದು, ಪಕ್ಕದಲ್ಲಿ ಐನಾಪುರ ರಸ್ತೆ ಇದೆ. ಅದರ ಮುಂಭಾಗದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಇದ್ದು, ಇದ್ಯಾವುದಕ್ಕೂ ಧಕ್ಕೆ ತಾಕದೆ ಪಕ್ಕಕ್ಕೆ ಉರುಳಿದ್ದು ಅಲ್ಲಿನ ಜನರು ಭಯಭೀತರಾಗಿದ್ದಾರೆ. ಜೊತೆಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆಯು ಬುಧವಾರ ಸಾಯಂಕಾಲ ಸುಮಾರು 5 ಗಂಟೆಗೆ ನಡೆದಿದ್ದು, ಯಾವುದೇ ರೀತಿಯ ಪ್ರಾಣಹಾನಿಯಾಗಿಲ್ಲ. ಈ ವಿಷಯದ ಕುರಿತು ತಿಪ್ಪಣ್ಣ ಜಾಲಿಹಾಳ ಅವರು ಪಿಡಿಒ ಅವರಿಗೆ ಕರೆ ಮಾಡಿ ತಿಳಿಸಿದಾಗ ತಕ್ಷಣ ಪಿಡಿಒ ಅವರು ಸ್ಪಂದಿಸಿ ಈ ಘಟನೆಯ ಬಗ್ಗೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡಿ ಸ್ಥಳ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಈ ಟ್ಯಾಂಕ್ನಿಂದ ಗ್ರಾಮದ ಬಹುತೇಕ ಮನೆಗಳಿಗೆ ನೀರು ಸರಬರಾಜು ಆಗುತ್ತಿದ್ದು, ಇದು ಬಿದ್ದ ಪರಿಣಾಮ ಈ ಮನೆಗಳಿಗೆ ನೀರಿನ ಸರಬರಾಜಿನ ತೊಂದರೆ ಉಂಟಾಗಬಹುದು. ಅದನ್ನು ಗಮನದಲ್ಲಿಟ್ಟುಕೊಂಡು ಪಿಡಿಒ ಅವರು ಪರ್ಯಾಯ ವ್ಯವಸ್ಥೆ ಮಾಡುವ ಕುರಿತು ಭರವಸೆ ನೀಡಿದರು. ರಾಜೋಟಯ್ಯ ಹಿರೇಮಠ್, ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ, ಕಲಬುರಗಿ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಚಂದ ತೋರಪ್ಪ, ಭಾಳ ಚಂದ. ಮಡಿ ಬೈತೆ ಒಂದು ವಿಡಿಯೋ ಮಾಡಪ್ಪ ಮಾತಾಡ್ತೀನಿ. ಏನು ಮಾಡ್ತಾರೆ ಹಾಕ್ಬೇಡಿ. ಗೊತ್ತಲ್ಲ, ತುಂಬ ಪರ್ಸನಲ್ ಮಾತಾಡ್ತೀವಿ. ಅಭಿವೃದ್ಧಿ ಮಾತಾಡ್ತೀವಿ ಎಲ್ಲ